ಇಲ್ಲ ಪರವಾಗಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಮಾವೆಲ್ಲ ಸರ್ಪ್ರೈಸ್ ಕೊಡ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ. 3 ಗಂಟೆಗೆ ಎಬ್ಬಿಸ್ಕೊಂಡು ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ ಫ್ರೆಂಡ್ಸ್. ಕರೆಕ್ಟಾಗಿ 3 ಗಂಟೆ ಆಗಿದೆ, ಇವಾಗ ಫುಲ್ ಕತ್ಲೆ ಇದೆ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ತುಂಬಾನೇ ಸಸ್ಪೆನ್ಸ್ ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಕಾಡೊಳಗಡೆ ಹೋಗ್ತಾ ಇದೀವಿ ನಾವು, ಎಷ್ಟು ಹಳ್ಳಿಗಳು ದಾಟ್ಕೊಂಡು ಬಂದ್ವಿ ನಾವೀಗ. ಏನು ಮುಂದೆ ಹೆಂಗಿರುತ್ತೋ ಗೊತ್ತಿಲ್ಲ. ಚೆನ್ನಾಗಿದೆ, ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು ನನಗೆ. ತುಂಬಾ ಚೆನ್ನಾಗಿದೆ. ಇವತ್ತಿನ ದಿನ ಎಂಜಾಯ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಫ್ರೆಂಡ್ಸ್, ವಾಚ್ ಮಾಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಹತ್ತತ್ರ ಬಂದ್ಬಿಟ್ಟಿದ್ದೀವಿ ನಾವೀಗ. ಇನ್ನೊಂದು ಕಿಲೋಮೀಟರ್ ಅಷ್ಟೇ ಇಲ್ಲಿಂದ. ತಣ್ಣ ಗಾಳಿ ಬೀಸ್ತಾ ಇದೆ. ಫ್ರೆಂಡ್ಸ್ ನೋಡಿ, ನಮ್ಮ ಮಾಮ ಕರ್ಕೊಂಡ್ ಬಂದ್ರಿ. ಯಾವ ಬೆಟ್ಟ ಮಾಮ ಇದು? ಉತ್ರಿ ಬೆಟ್ಟ ಕರ್ಕೊಂಡ್ ಬಂದವ್ರೆ. ಇದು ಪಾರ್ಕಿಂಗ್ ಏರಿಯಾ ಇದೆ ನೋಡಿ. ಇಲ್ಲಿ ಪಾರ್ಕ್ ಮಾಡಿದೀವಿ ಗಾಡಿ ನಮ್ದು. ಇಲ್ಲಿ ಪಾರ್ಕಿಂಗ್ ಮಾಡ್ಬೇಕು ನೋಡಿ. ಹಿಂಗೆ ಪಾರ್ಕಿಂಗ್ ಮಾಡ್ಬೇಕು. ಹಿಂಗ್ ಹೋಗ್ತಾ ಇದೀವಿ ಮುಂದ್ಗಡೆ ನಾವು. ನೋಡೋಣ ಹೇಗಿರುತ್ತಂತ ಗೊತ್ತಿಲ್ಲ. ಯಾವ್ದೋ ಹಳ್ಳಿ ಇದು, ಹಳ್ಳಿ ಸೆಂಟ್ರಲ್ ಹೋಗ್ತಾ ಇದೀವಿ. ಸಗಣಿ ಎಲ್ಲ ನೋಡ್ಕೊಂಬರೋ. ನೋಡಿ ಎಲ್ಲ ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಅಮ್ಮ ಅವರು ಎಲ್ಲ ಬಂದು ನೋಡಿ ಇಲ್ಲಿ. ಎಲ್ಲ ಹಾಯ್ ಮಾಡಿ. ಹಾಯ್. ಫ್ರೆಂಡ್ಸ್, ಇದು ಎಂಟ್ರೆನ್ಸ್ ಇದೆ ನೋಡಿ. ಸ್ವಾಮಿ ಪುಣ್ಯಕ್ಷೇತ್ರ ಇದೆ ಇಲ್ಲಿ. ಇಲ್ಲಿ ಬಿಡು ಫ್ರೆಂಡ್ಸ್, ನೀವು ಇಲ್ಲೂ ಪಾರ್ಕ್ ಮಾಡ್ಬೋದು, ನೀವು ಅಲ್ಲೂ ಪಾರ್ಕ್ ಮಾಡ್ಬೋದು ನೋಡಿ. ಇಲ್ಲಿ ನೋಡಿ, ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಫುಲ್ ಕತ್ಲೆ ಇದೆ ಫ್ರೆಂಡ್ಸ್, ತುಂಬಾ. ನೀನು ಹೋಗ್ ಮಾಮ, ನೀನ್ ಮತ್ತೆ ಯಾಕೆ ವಿಡಿಯೋ ಮಾಡುವಂತೆ? ಮತ್ತೆ ನೀನು ಬರ್ತಾ ವಿಡಿಯೋ ಮಾಡೋದು ಬೇರೆ, ಇವಾಗ ವಿಡಿಯೋ ಮಾಡೋದು ಬೇರೆ. ಕಾಣಿಸ್ಕೊಂಡು ಹೋಗ್ಬೇಕಮ್ಮ ಹಂಗೆ ನಾವು. ನೋಡಿ ಫ್ರೆಂಡ್ಸ್, ಫುಲ್ ಕತ್ಲೆ ಇದೆ. ಮುಂದೆ ಏನಿದೆ ಅಂತ ಗೊತ್ತಿಲ್ಲ ನೋಡಿ. ಟಾರ್ಚ್ ಹಾಕೊಂಡು ಹೋಯ್ತಾ ಇದೀವಿ ನಾವು. ನೀವು ಹಿಂಗೆ ಟಾರ್ಚ್ ತಗೊಂಡ್ ಬನ್ನಿ ಎಮರ್ಜೆನ್ಸಿಗೆ. ಇಲ್ಲ ಕಣ್ ಕಾಣಲ್ಲ, ರೋಡ್ ಕಾಣಿಸಲ್ಲ ಆಮೇಲೆ ನಿಮ್ಗೆ. ಟಾರ್ಚ್ ಇದೆ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್. ಹೆಂಗಿದೆ ನೋಡಿ, ಅಲ್ಲಿ ಹೋಗ್ಬೇಕು ನಾವು. ಟಾಪಲ್ಲಿ ನೋಡಿ ಕಾಣಿತಲ್ಲ, ಅಲ್ಲಿ ಹೋಗ್ಬೇಕು. ಫುಲ್ಲು ಕತ್ಲೆ ಇದೆ. ತುಂಬಾ ಎಕ್ಸೈಟಿಂಗ್ ಆಗಿದೆ. ನೋಡೋಣ ಬನ್ನಿ ಹೆಂಗಿದೆ ಅಂದ್ಬಿಟ್ಟು ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಯ್ತು ನೋಡಿ. ಇಲ್ಲಿ ರಾಜು ಟೀ ಸ್ಟಾಲ್ ಅಂತಿದೆ. ಫಸ್ಟ್ ಇಲ್ಲಿ ಟೀನ ಕುಡೀರಿ, ಆಮೇಲೆ ಸ್ಟಾರ್ಟ್ ಮಾಡಿ ಹತ್ತಕ್ಕೆ. ಇಲ್ಲಿ ನೋಡಿ, ಹಿಂಗ್ ಮೆಟ್ಲು ಹತ್ಬೇಕು. ಇಲ್ಲಿ ಮೆಟ್ಲು ಕೊಟ್ಟಿದ ಸ್ಟಾರ್ಟಿಂಗ್ ಮೆಟ್ಲಿದೆ ಇಲ್ಲಿ. ಈ ಮೆಟ್ಲು ಹತ್ಕೊಂಡು ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಈ ತರ ಮೆಟ್ಲಿದೆ, ಮೆಟ್ಲುನ ಹತ್ಕೊಂಡು ಹೋಗ್ಬೇಕು ಹಿಂಗೆ. ನೋಡಿ ಹೇಗಿದೆ ಅಂತ. ಈ ತರ ಫುಲ್ ಇದೆ ಹಳ್ಳಿ ಗಂಟೆ ಇದೆ. ನಾನು ಪಾಸ್ ಮಾಡ್ತಾ ಇದ್ದೀನಿ, ಮೇಲೆ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ. ರೋಡ್ ಏನಿದೆ ಅಂತ ಗೊತ್ತಿಲ್ಲ, ರೋಡ್ ಇದೆ ಅಂತ ನೋಡಿ.
ಗುಹೆ ಇದೆ, ಗುಹೆ ಒಳಗಡೆ ಹೋಗ್ತಿದ್ದೀವಿ ನಾವು. ನೋಡೋದು ಗೊತ್ತಾಗ್ತಾ ಇಲ್ಲ. ನಾನು ತಲೆ ಕೆಡ್ಸ್ಕೊಬೇಡಪ್ಪ. ನಾನಿದೀನಿ ಬಾರಮ್ಮ. ನೋಡಿ ಇಲ್ಲಿ ನೋಡಿ ಹೇಗಿದೆ ಅನ್ಬಿಟ್ಟು. ಕನ ಕಿಂಡಿ ಹೊಡೆ ಹೋಗ್ಬೇಕು ಇಲ್ಲಿ. ಹಾ ಹಾ ಬನ್ನಿ ಬನ್ನಿ, ನಿಧಾನ ನಿದ್ದೆ ಬನ್ನಿ ಎಲ್ಲ. ಮತ್ತೆ ನೀವು ಯಾರು ತಪ್ಸ್ಕೋಬೇಡಿ, ನಾನು ಇದೀನಿ ಇಲ್ಲಿ. ಪೈಲ್ವಾನ್ ನಿಧಾನ ನಿಧಾನ. ಬನ್ನಿ ಬನ್ನಿ. ನೋಡಿ ಹೇಗಿದೆ ಅಂತ ನೋಡಿ. ಫುಲ್ ಕತ್ಲೆ ಇದೆ. ಹಿಂಗಿತ ಸ್ಟೆಪ್ಸ್ ಚೆನ್ನಾಗಿ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ನಾವು. ಸ್ಲೋಪ್ ಇಲ್ಲ, ಏನಿಲ್ಲ, ಮೆಟ್ಲುಗಳಿದೆ. ನೋಡಿ ಫ್ರೆಂಡ್ಸ್ ಹೆಂಗ್ ಹೋಗ್ಬೇಕು. ಫುಲ್ ಮೆಟ್ಲಿದೆ ಫ್ರೆಂಡ್ಸ್, ತಲೆ ಕೆಡ್ಸ್ಕೊಳ್ಳಂಗಿಲ್ಲ ನೀವು. ಬನ್ನಿ ನನ್ನ ಜೊತೆಗೆ ಬನ್ನಿ. ಕಾಫಿ ಟೀ ನನ್ನ ಜೊತೆಲಿ ಕೂತ್ಕೊಂಡು ನನ್ನ ಜೊತೆ ನೋಡ್ತಾ ಬನ್ನಿ. ಹೇಳಮ್ಮ ಇದ್ರ ಬಗ್ಗೆ ಸ್ವಲ್ಪ. ಮೆಟ್ಲಿನ ತಕ್ಷಣ ರೋಡ್ ಗೊತ್ತಿಲ್ಲದೆ ಈ ಕಡೆ ಬಂದ್ಬಿಟ್ಟಿದೀವಿ. ಈ ಕಡೆ ಹೋಗ್ಬೇಕಿತ್ತು ಅನ್ಸುತ್ತೆ, ನೋಡೋಣ ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ. ಯಾರು ಇಲ್ಲಿ ನಡಪಿಲ್ಲೇನೂ ಇಲ್ಲ ಇಲ್ಲಿ. ಮೋಸ್ಟ್ಲಿ ಹಿಂಗ್ ಹೋಗ್ಬೇಕೇನೋ ಗೊತ್ತಿಲ್ಲ, ನೋಡೋಣ. ಈ ಕಡೆ ಅನ್ಸುತ್ತೆ ಮಾಮ. ಹಾ ಇಲ್ಲಿ ಇಲ್ಲಿ ಜಾಗ ಇದೆ ಮೋಸ್ಟ್ಲಿ. ಇಲ್ಲಿ ಜಾಗ ಇದೆ, ಬನ್ನಿ. ಹಾ ಹಿಂಗಿತ್ತು ಜಾಗ. ಸರಿ ನಡಿ. ನೋಡಿ ಹೇಗಿದೆ ಅಂತ ನೋಡಿ. ಫುಲ್ ಕಾರ್ ಸೆಂಟರ್ ಹೋಗ್ತಾ ಇದೀವಿ ನಾವು ಬೆಟ್ಟ ಹತ್ತಕ್ಕೆ. ನೋಡಿ ಫ್ರೆಂಡ್ಸ್ ಹೇಗಿದೆ. ನೋಡಿ ಫ್ರೆಂಡ್ಸ್ ಕಾರ್ ಸೆಂಟರ್ ಹೋಗ್ತಾ ಇದೀವಿ ನಾವು. ಹಾ ನೋಡಿ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇದೀವಿ. ಈಗ ಮತ್ತೆ ಬೆಟ್ಟ ಮೆಟ್ಲು ಸ್ಟಾರ್ಟ್ ಐತಿ ಇಲ್ಲಿ. ಮೆಟ್ಲು ಸ್ಟಾರ್ಟ್ ಐತಿ ಇಲ್ಲಿ, ಸಣ್ಣ ಸಣ್ಣ ಮೆಟ್ಲುಗಳು. ಗ್ರಿಪ್ಗೆ ಏನಿಲ್ಲ, ಹಿಡ್ಕೊಳ್ಳೋ ಗ್ರಿಪ್ಗೆ ಏನಿಲ್ಲ. ಇವಾಗ ಹೆಂಗೋಗ್ಬೇಕಂತ ಗೊತ್ತಾಗ್ತಿಲ್ಲ. ನೋಡೋಣ ಬನ್ನಿ ಫ್ರೆಂಡ್ಸ್, ಮುಂದಕ್ಕೆ ನೋಡೋಣ. ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಪ್ರಕಾರ ಹೆಂಗಿದೆ. ಫ್ರೆಂಡ್ಸ್ ಗೊತ್ತಾಗ್ತಿಲ್ಲ. ಸ್ಟ್ರೈಟ್ ಬರ್ಬೇಕು, ಅಲ್ಲಿ ಮೆಟ್ಲಿದ್ರೆ ಸ್ಟ್ರೈಟ್ ಬರ್ಬೇಕು. ರೋಗ ಅಡ್ರೆಸ್ ಹುಡ್ಕೊಳಕ್ಕೆ 5 ನಿಮಿಷ ಆಗಿದೆ ನಮ್ಗೆ. ಹೆಂಗಿದೆ ನೋಡಿ ಫ್ರೆಂಡ್ಸ್. ಮತ್ತೇನೋ ಕನ ಕಿಂಡಿ ಬಂತು ಇನ್ನೊಂದು. ಆ ಕಿಂಡಿ ಅಡಿಕೆ ಮತ್ತೆ ಹೋಗ್ಬೇಕು. ಇನ್ನೊಂದು ಕಿಂಡಿ ಬಂತು, ಆ ಕಿಂಡಿ ಹೊಡೆಯಾಗ ಹೋಗ್ಬೇಕು ಈಗ ಒಳಗಡೆ. ನೋಡೋಣ, 3ನೇ ಕಿಂಡಿ ಇದು. ಗುಹೆ ಒಳಗಡೆ ಹೋಗ್ತಾ ಗುಹೆ ಒಳಗಡೆ. ನೋಡೋಣ ಹೇಗಿದೆ ಅಂತ. ಏನು ಕಾಣ್ತಾ ಇಲ್ಲ ನನಗೆ. ಮತ್ತೆ ಮೆಟ್ಲು ಸ್ಟಾರ್ಟ್ ಆಗಿದೆ ಇಲ್ಲಿ. ತೊಂದರೆ ಇಲ್ಲ,
ಮೆಟ್ಲು ಸ್ಟಾರ್ಟ್ ಆಯಿತು. ಬನ್ನಿ ಫ್ರೆಂಡ್ಸ್, ಮೇಲಕ್ಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಲೈಫಲ್ಲಿ ಫಸ್ಟ್ ಟೈಮ್ ಈಗ ಹೋಯ್ತಾ ಇರೋದು. ಇದು ಏನು ಗೊತ್ತಾಯ್ತಾನೆ ಇಲ್ಲ, ಹೆಂಗ್ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ಹೆಂಗಿದೆ ಅಂದ್ಬಿಟ್ಟು ರೋಡ್. ನೋಡಿ ಹೇಗಿದೆ ಅಂತ ನೋಡಿ. ಹೆಂಗ್ ಹೋಗ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬರ್ದೂ ಇಲ್ಲ ಯಾವ ಕಡೆ ಹೋಗ್ಬೇಕಂತ. ಸುಮ್ಮನೆ ಹೋಯ್ತಾ ಇರೋದು ಅಷ್ಟೇ. ಎಲ್ಲ ಕಲ್ ಕಾಣುತ್ತೋ ಎಲ್ಲ ಕಡೆ ಎತ್ಕೊಂಡು ಹೋಯ್ತಾ ಇರೋದು ಅಷ್ಟೇ. ಹುಷಾರಾಗಿ ಬನ್ನಿ. ಇದು ಬರ್ಬೇಕಾದ್ರೆ ಮಾತ್ರ ಎಲ್ಲೂ ಬರ್ದಿಲ್ಲ ಏನೂ. ಸ್ವಲ್ಪ ನಿಧಾನ ಪರವಾಗಿಲ್ಲ, ನಿಧಾನಕ್ಕೆ ಬನ್ನಿ. ಬೆಳಕಾದ್ಮೇಲೆ ಬನ್ನಿ, ತೊಂದರೆ ಇಲ್ಲ. ಸಂಡೆ ಸುಂಡ್ರೆ ಏನಾಗಲ್ಲ. ಇಲ್ಲಿ ಎಲ್ಲಿ ಆಗಿದೆ ಏನು ಗೊತ್ತಿಲ್ಲ. ಡೇಂಜರ್ ಈ ಥರ ಬಂದರೆ. ಫ್ರೆಂಡ್ಸ್ ನೋಡಿ ಹೇಗಿದೆ ಅಂದ್ಬಿಟ್ಟು ಕಿಂಡಿ. 2 ಬೆಟ್ಟು ಸೆಂಟ್ರಲ್ ಹೋಗ್ಬೇಕು ಅನ್ಸುತ್ತೆ ನಾವೀಗ, ಗೊತ್ತಿಲ್ಲ. ಹೋಗೋಣ ಫ್ರೆಂಡ್ಸ್, ಈಗ ಬಕ್ಕೊಂಡು ಹೋಗ್ಬೇಕು. ಏನಂತ ನೋಡಿದ್ರೆ ಜಾಗ ಇದೆಯಾ ಅಂದ್ಬಿಟ್ಟು. ಹಿಂಗ ಹೋಗ್ಬೇಕೀಗ? ಹಿಂಗೇನಾ? ಈ ಥರನಾ? ಯಪ್ಪ ಸ್ವಾಮಿ, ಬಕ್ಕೊಂಡು ಹೋಗ್ಬೇಕು ನಾವಿಲ್ಲಿ. ಇಲ್ಲೊಂದು ಗುಹೆ ಬಂತು. ಬನ್ನಿ ಬನ್ನಿ. ಹಾ ಬನ್ನಿ 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 ಬನ್ನಿ. ಫುಲ್ 2 ಬೆಂಡೆ ಸೆಂಟ್ರಲ್ ಹೋಗ್ಬೇಕು ನಾವೀಗ. ಹಿಂಗಲ್ಲ ಅಮ್ಮ, ರೋಡ್ ಇಲ್ಲ ಅಮ್ಮ, ಇಲ್ಲಿ ರೋಡ್ ಇಲ್ಲ. ಐತೆ ಬನ್ನಿ, ಐತೆ ಬನ್ನಿ. 2 ಬೆಂಡೆ ಸೆಂಟ್ರಲ್ ಐತಿದ್ವಿ, 2 ಬೆಂಡೆ ಸೆಂಟ್ರಲ್ ಐತಿದ್ವಿ. ಅಪ್ಪ ಸ್ವಾಮಿ, ಬಾರೋ ನನ್ನ ಜೊತೆ ಬಾರೋ. ಕರೆಕ್ಟ್ ಆಗಿದೆ. ಅಪ್ಪ ಸ್ವಾಮಿ ನೋಡಿ ಫ್ರೆಂಡ್ಸ್, ಹೇಗಿದೆ ನೋಡಿ. ಇದು ಹಿಂಗೆಲ್ಲ ಬರ್ಬೇಕು ನೀವು. ಗಾರ್ ಜೊತೆ ಬನ್ನಿ ಫ್ರೆಂಡ್ಸ್, ಹಂಗೆ ಬರಕ್ ಹೋಗ್ಬೇಡಿ ನೀವು. ಗೊತ್ತಾಗಲ್ಲ ಅಡ್ರೆಸ್ಸು, ಎಲ್ಲ ಹೋಗ್ಬಿಡ್ತೀರಾ. ಆಮೇಲೆ ಯಾವ್ದೇ ಬೆಟ್ಟಿಗೆ ಹೋಗಿ ಯಾವ್ದೇ ಬೆಟ್ಟಿಗೆ ಹೋಗ್ಬಿಡ್ತೀರಾ ಆಮೇಲೆ. ಹಾ ಬನ್ನಿ. ಮಾತಾಡ್ತಾರಿಲ್ಲ, ಮಾತಾಡ್ತಾರೆ. ಸೌಂಡ್ ಕೆಸ್ತೈತೆ. ಸಿಕ್ತು, ಬೆಟ್ಟ ಸಿಕ್ತು. ನೋಡಿ ಫ್ರೆಂಡ್ಸ್, ಸಿಕ್ತ ಅನ್ಸುತ್ತೆ ನನ್ನ ಪ್ರಕಾರ. ಎಲ್ಲ ಮಾತಾಡ್ತಾವ್ರ ಮೇಲ್ಗಡೆ, ಸೌಂಡ್ ಕೇಳಿಸ್ತಾ ಇದೆ. ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ, ನಿಧಾನ ಬನ್ನಿ. ಒಳ್ಳೆ ಟ್ರೆಕ್ಕಿಂಗ್ ಇದೆ ಇದು ಪ್ಲೇಸು. ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಎಲ್ಲ ಮುಟ್ಟಕ್ಕೂ ಭಯ ಆಗುತ್ತೆ, ಎಲ್ಲ ಆಗಿ ಹೋಯ್ತಂತ. ಹೆಂಗ್ ಬರ್ಬೇಕಂತ ಗೊತ್ತಿಲ್ಲ ಈಗ. ಎಲ್ಲಿ ಜಾಗನೇ ಇಲ್ಲ, ಇಲ್ಲಿ ಜಾಗ ಇಲ್ಲ. ಇಲ್ಲಿ ಆ ಕಡೆ ಬರ್ಬೇಕು, ಆ ಕಡೆಯಿಂದ ಹೋಗ್ಬೇಕೇನು ನೋಡ್ಬೇಕು. ಇಲ್ಲ ಕಣಮ್ಮ ಅಣ್ಣ, ಜಾಗ ಯಾವ ಕಡೆಯಿಂದ ಈ ಕಡೆ ಇದೆಯಾ? ಹಾ ಈ ಕಡೆ ಅಂತೆ. ಬನ್ನಿ ಬನ್ನಿ. ಯಾರ ಪಾಪ ರೆಸ್ಪಾನ್ಸ್ ಮಾಡ್ತಾವ್ರ ಮೇಲ್ಗಡೆ ಇರೋರು. ಬನ್ನಿ, ನನ್ನ ಪ್ರಕಾರ ಇದೆ ಅನ್ಸುತ್ತೆ. ನೋಡೋಣ. ನಾನು ಹೇಳಿದೆ ನಮ್ಮ ಅಮ್ಮನಿಗೆ ಶೂ ಹಾಕಬಾರಮ್ಮ ಅಂತ. ನನ್ನ ಮಾತೇ ಕೇಳಲ್ಲ ನಮ್ಮಮ್ಮ. ಏನ್ ಸಿಗುತ್ತಮ್ಮ? ಬಂದಿರಣ್ಣ, ಎಲ್ಲೇ ಬಂದಿರಾ? ಹಾ ಹಾ. ಸೂರ್ಯ ಉದಯ ನೋಡಕ್ ಹೋಗ್ತಾ ಇದೀವಿ ಉತ್ತರಾಯಣ ಬೆಟ್ಟಕ್ಕೆ. ಬಾ. ಆಯ್ತು ಬಾ, ನಿಧಾನ ಬಾ, ನಿಧಾನ ಬಾ, ನಿಧಾನ ಬಾ. ಇರು ನಿಮಿಷ ಇರು, ಹುಷಾರು. ಹಾ ಇರುವಮ್ಮ, ಟಾರ್ಚ್ ಇಕ್ಕೊಂಡು ಬಾ, ನಿಧಾನ ಬಾ. ಇಲ್ಲಿವ್ರು ಕರ್ಕೊ ಬಾವಮ್ಮ, ಇಲ್ಲಿವರೆಗೂ. ಈ ಕಡೆ ಬರೋ ನೀನು, ಮುಂದೆ ಬರೋ. ಹಾ ಮುಂದೆ ಬಾ, ಮುಂದೆ ಬರ್ತೀನಿ. ನೀವ್ ಮುಂದಕ್ಕೆ ಹೋದ್ರೆ ಟಾರ್ಚ್ ಕ್ಲೀನ್ ಕಾಣುತ್ತೆ ನನ್ಗೆ. ಹಿಂದೆ ಬಂದ್ರೆ ನೀವ್ ಮುಂದಕ್ಕೆ ಹೋಗಲ್ಲ.
ಇವಾಗ ಅನ್ಸ್ತಿದೆ ನಮ್ಮ ಅಮ್ಮನ್ಗೆ ಸೂರ್ಯ ಉದಯ ಆದ್ಮೇಲೆ ಬರ್ಬೇಕಾಗಿತ್ತು ಅಂತ. ನೋಡೋಣ ಸನ್ರೈಸ್ ಹೇಗಿರುತ್ತೆ ನೋಡೋಣ. ನಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗ್ತದೆ ನೋಡೋಣ. ಐತೆ ಲೇಸ್ ಬಿಚ್ಚೋಯ್ತಂತು. ಇಟ್ಕೊಳ್ಳಿ ನಿಮಿಷ, ಲೇಸ್ ಬಿಚ್ಚೋಯ್ತು. ಫ್ರೆಂಡ್ಸ್ ಇಲ್ಲಿವರೆಗೂ ಬಂದ್ವಿ. ಇಲ್ಲಿ ಮೇಲೆ ಹೆಂಗಂತ ಗೊತ್ತಿಲ್ಲ, ಬರೀ ಬೆಟ್ಟ ಇದೆ. ಬೆಟ್ಟದ ಮೇಲೆ ಸ್ಪೈಡರ್ ಮ್ಯಾನ್ ತರ ಹತ್ಕೊಂಡೋಗ್ಬೇಕೇನೋ ಗೊತ್ತಿಲ್ಲ. ಬನಮ್ಮ ಹಿಂಗೆ ಅನ್ಸುತ್ತೆ, ನೋಡ್ತೀನಿ. ಯಾವ ಕಡೆ ಅಂತಾನು ಗೊತ್ತಾಗ್ತಾ ಇಲ್ಲ ನಮ್ಗೆ. ಫುಲ್ ಕಾಡು. ಏನ್ ಮಾಡೋದಂತ ಗೊತ್ತಿಲ್ಲ. ಇಲ್ಲಿ ದಾರಿ ಇಲ್ಲ. ಬೆಟ್ಟ ಇದೆ, ಫುಲ್ ಬೆಟ್ಟ ಆದ್ಮೇಲೆ ಹತ್ಬೇಕಷ್ಟ. ಇಲ್ಲ ಮಾಮ, ಇಲ್ಲಿ ಎಲ್ಲಿಲ್ಲ ಬೆಟ್ಟ. ಇರೋ ಸ್ಪೈಡರ್ ಮ್ಯಾನ್ ತರ ಹತ್ಕೊಳ್ಬೇಕಷ್ಟೇ ಇಲ್ಲಿ. ವಾಪಸ್ ಹೋಗಿ ನೋಡೋಣ, ಆ ರೋಡಲ್ಲಿ ಆಯ್ತಾ ನೋಡೋಣ ಆ ಕಡೆ. ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಜಾಗ ಇದು ಎಲ್ಲ ಬಂದು ಸೇರ್ಕೊಂಡಿದೀವಿ ನಾವು. ವಾಪಸ್ ಇಳ್ಯಕ್ಕೂ ಗೊತ್ತಾಗ್ತಾ ಇಲ್ಲ ನಮ್ಗೆ. ಗೊತ್ತಾಯ್ತು ಅಮ್ಮ ಗಾಡಿ ಇಳ್ಯಕ್ಕೆ. ಯಪ್ಪ ಸ್ವಾಮಿ, ಯಪ್ಪ. ಇಲ್ಲಿ ಯಾವ್ದೋ ಜಾಗದಲ್ಲಿ ಬಂದು ಸೇರ್ಕೊಂಡಿದೀವಿ ನಾವು. ಇಲ್ಲಂತೂ ಒಳ್ಳೆ ಥ್ರಿಲ್ಲಿಂಗ್ ಇದೆ ಮಾತ್ರ. ಜಾಗ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹೋಗೋ. ನೋಡ್ಕೊಳ್ಳಿ ಇಲ್ಲ, ಹೋಯ್ತೀನಿ ಬರೋ ಮುಂದಕ್ಕೆ. ಹೋಗು ನೀನು, ನಾನು ಹೋಗು, ಎದುರ್ಕೊಬಿಡ ಹೋಗು. ಯಾರಾದ್ರೂ ಇದೀರಾ? ಇಲ್ಲೊಂದ್ ಕಡೆ ಜಾಗ ಐತೆ, ಇಲ್ಲೊಂದ್ ಕಡೆ ಐತೆ. ಇಲ್ಲ ಬಿಡಿ, ಹಿಂಗಲ್ಲ ಬಿಡಿ. ಹಿಂಗೆ ಇರ್ಬೇಕು ಮೋಸ್ಟ್ಲಿ, ಹಿಂಗೆ. ಅಲ್ಲ ಮೇಲೆ ಆ ಕಡೆ ಹೋಗ್ಬೇಕೇನು? ಆ ಕಡೆ ನೋಡಿ ಹಂಗೆ ಹೋಗ್ಬಿಡೋಣ ಅಂತ. ನೋಡ್ತೀನಿ, ನೋಡ್ಕೊ ಬರ್ತೀನಿ. ಇಲ್ಲಿ ಇಲ್ಲಿರಂಗಿದೆ ಗಾಡಿ, ದಾರಿ ಈ ಕಡೆ ಇರಂಗಿದೆ, ನೋಡ್ಬೇಕು. ಇಲ್ಲ ಇಲ್ಲ ಇಲ್ಲ. ಆ ಕಡೆ ಸೈಡ್ ಬಾ ಅಂತ ರೆಸ್ಪಾಂಡ್ ಮಾಡಿದ್ರು ಅವ್ರು. ಬೆಳಕಾಗಲ್ಲ, ನಾವು ಹೋಗೋವರೆಗೂ ಬೆಳಕಾಗಲ್ಲ ಮಮ್ಮ. ನಾವು ನೋಡ್ಬೇಕಲ್ಲ ಸನ್ರೈಸು. ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಡ್ರೆಸ್ಸು ಇದ್ರಲ್ಲಿ ಬಕ್ಕೊಂಡು ಇಟ್ಕೊಂಡೆಲ್ಲ ಹೋಯ್ತಾ ಇದೀವಿ ನಾವು. ಇದೀರಾ ಯಾರಾದ್ರು? ಆಗ ಬರ್ತಾರೆ. ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ರೂಟ್ ಐದು ಹೇಗ್ ಮಾಡ್ತೀಯಾ? ಫೋನ್ ಇಟ್ಕೊಂಡಿದ್ದೀವಿ ನಾವು. ಫೋನಿಂದ ಹೋಗ್ತಾ ಇದ್ದೀವಿ. ಏನು ಲೈಟ್ ಇಲ್ಲ, ಏನಿದೆ.
ಅದು ಒಳ್ಳೇದು. ಮೆಟ್ಲು ಲಾಸ್ಟ್ ಎಂಡ್ ಬಂದ್ವಲ್ಲ ನೋಡಿ ನಾವು ದೂರದಿಂದ ಮತ್ತೆ ಕ್ಯಾಡಿ ಇಳ್ಕೊ ಬಂದ್ವಿ. ನಾವು ಯಾವ್ದು ರೋಡ್ ಹೋಗ್ಬಿಟ್ಟಿದೀವಿ. ಮುಂದೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ನಾವೆಲ್ಲ ಇಲ್ಲಿ ಹೋಗ್ಬಿಟ್ಟಿದೀವಿ. ನಾವು ಈ ರೋಡೆ ಹೋಗ್ಬಿಟ್ಟಿದೀವಿ. ನಾವು ಹಿಂಗ್ ಹೋಗಂಗಿಲ್ಲ. ನಾವು ನೋಡಿ ಇಲ್ಲಿ ಯಾರೋ ಮಾರ್ಕ್ ಇದೆ, ಬಟ್ ಕಾಣ್ತಾ ಇಲ್ಲ. ಇವ್ರು ಯಾರೋ ಮಾಡೋರು, ಯಾರೋ ಮಾರ್ಕ್ ಮಾಡೋರು. ಅಲ್ಸೋಗ್ಬಿಟ್ಟಿದೆ ಎಲ್ಲ, ಅಲ್ಸೋಗ್ಬಿಟ್ಟಿದೆ. ನೋಡ್ಕೊಂಡು ಕಲ್ ಮೇಲೆ ಬರ್ದಿರ್ತಾರೆ, ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ರೂಟ್ ನೋಡು ಹೆಂಗ್ ಭಯಾನಕವಾಗಿದೆ. ಅಷ್ಟೊಂದು ಒಳ್ಳೆಯವ್ರು ಇಲ್ಲ ನಮ್ಮ ಜನರೇಷನ್. ನಿನ್ ಮುಖ ತೋರ್ಸು. ಮತ್ತೆ ಬಂದಿದ್ದೀರಿ ಮನ್ವಿತ್, ಹೆಂಗನ್ಸ್ತು ನಿನ್ಗೆ ವಾಪಸ್ ಬಂದಿದ್ದಕ್ಕೆ? ಹೋಗ್ಬಿಟ್ಟು ಮೇಲ್ಗಡೆ ವರ್ಗುನು ಸ್ವಲ್ಪ ಮನ್ಸಿನ ಧೈರ್ಯ ಬಂತು. ಇವಾಗ ಸಮಾಧಾನ ಆಯ್ತು, ದಾರಿ ಸಿಕ್ಕಿದೆ ಅಂತ. ಟ್ರೆಕ್ಕಿಂಗ್ ಸೂಪರ್ ಆಗಿದೆ ಫ್ರೆಂಡ್ಸ್, ಬನ್ನಿ. ಟ್ರೆಕ್ಕಿಂಗ್ ಸೂಪರ್ ಆಗಿ, ಥ್ರಿಲ್ಲಿಂಗ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ. ಆದ್ರೆ ಬೆಳಕಾದ್ಮೇಲೆ ಬನ್ನಿ. ಕತ್ಲೆ ಬಂದ್ರೆ ನಮ್ ತರ ಆಗ್ಬಿಡುತ್ತೆ. ಗೈಡ್ ಜೊತೆ ಬನ್ನಿ. ಕತ್ಲೆ ಮಾತ್ರ ಬರಕ್ ಹೋಗ್ಬೇಡಿ, ಇಲ್ಲಿ ಏನು ಕಾಣ್ತಿಲ್ಲ ಕಾಡ್ ಒಳಗಡೆ. ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ ಅಂತ ನಾನ್ ರೈಟ್ ಅಂದ್ಬಿಟ್ಟೆ. ಹಾ, ದಾರಿ ಸಿಕ್ತು ಫ್ರೆಂಡ್ಸ್. ಇವಾಗ ಖುಷಿಯಾಗಿದೆ. ಆರಾಮಾಗಿ ಬನ್ನಿ, ಮೇಲೆ ನಿಮ್ಗೆ ತೋರಿಸ್ತೀನಿ. ಇವಾಗ ಅವರೆಲ್ಲ ಏನಕ್ಕ ಅಕ್ಕ ಇವಾಗ ಹೇಳ್ತಾ ಇದಾರಲ್ಲ ರೂಟ್, ಅವರೆಲ್ಲ ಗೈಡ್ಗಳು. ಅದೆಲ್ಲ ಹಂಗಾರೆ ರೂಟು ಹಂಗೆ ಅಂದ್ರೆ ಇಲ್ಲಿ ಎಲ್ಲ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಮಾಡ್ಬೇಕಾಗಿತ್ತು. ಫುಲ್ ಮೇಲ್ ಹತ್ಬಿಟ್ಟು, ಮೇಲ್ ಟೆರೇಸ್ ಇಲ್ಲ ನೀರು, ಮೇಲ್ ಹತ್ಬಿಟ್ಟು ಇಲ್ಲ ನೀರಲ್ಲಿ ಏನು ಸಿಕ್ಕಿಲ್ಲ ನೀದ್ರೆ ಮತ್ತೆ ವಾಪಸ್ ಇಳಿಬೇಕಿತ್ತು. ಅದೆಲ್ಲ ಹೇಳ್ತಾ ಇರೋದು. ಇವಾಗ ಹಂಗೆ ಇದೇ ತರ ಸಣ್ಣ 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 ಇದು ನಾವು ಹೋಗ್ಬಿಟ್ಟು ಏನ್ ಮಾಡ್ಬೇಕಾಗಿತ್ತು? ಯಾರು ಬರೋದಿಲ್ಲ. ಜಯ ಹನುಮಾನ ಜ್ಞಾನ ಗುಣಸ ಸುತ್ತಿಹು ಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಪುತ್ರ ಪವನ ಸುತನಾಮ ಮಹಾ ಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ. ದೇವ್ರೇ, ಹಾ ದೇವಸ್ಥಾನ ನೋಡಿ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನ ಸಿಕ್ತು. ಇಲ್ಲಿ ಯಾವ ದೇವ್ರ ಇದು? ಆಂಜನೇಯ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಇಲ್ಲಿ ಇದೇ ಗುರ್ತು ನಿಮ್ಗೆ. ಇಲ್ಲಿ ಬಂದ್ರೆ ನೀವು ಅರ್ಧ ದಾರಿ ಹತ್ತಿದ್ದೀರಾ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಸೇಫ್ ಆಗಿ ಮೇಲಕ್ಕೆ ಹೋಗಿ ಸೇಫ್ ಆಗಿ ನೀ ಹತ್ರ ವಾಪಸ್ ಬರ್ಬೇಕು ದೇವ್ರೆ. ನೋಡಿ ಫ್ರೆಂಡ್ಸ್, ಆಂಜನೇಯ ದೇವ್ರ ಮನೆ ಸೂಪರ್ ಆಗಿದೆ. ಇದೇ ಗುರ್ತು ನಿಮ್ಗೆ, ಅರ್ಧ ದಾರಿ ಹತ್ತಿದ್ದೀರಾ ಅನ್ನಕ್ಕೆ. ಇಲ್ಲ ಲೆಫ್ಟ್ ಯಾಕೆ ಅಲ್ಲಿ ಸ್ಟಾರ್ಟ್ ಆಗೈತೆ ನೋಡಮ್ಮ. ಏನೇ ಎತ್ತದು ಹತ್ತು ಬೆಟ್ಲು ಅಲ್ಲಿ ಸ್ಟಾರ್ಟ್ ಆಗಿದೆ. ಯಾವ ಕಡೆ ಹೋಯ್ತಿ ಅಮ್ಮ? ಈಗ ಲೆಫ್ಟ್ ಹೋಗೋಣ ಅಮ್ಮ. ಅಲ್ಲಿ ಕಡೆ ಅಲ್ಲೇ ಐತಮ್ಮ ಮೆಟ್ಲು. ನೋಡಿ ಮೆಟ್ಲು ನೋಡಿ, ಮೆಟ್ಲು ನೋಡಿ ಕಾಣಿತಲ್ಲ ಮೆಟ್ಲು. ನೋಡಿ ಫ್ರೆಂಡ್ಸ್, ಇಲ್ಲಿ ರೈಟ್ ಲೆಫ್ಟ್ ಎರಡು ಕಡೆ ರೋಡ್ ಕಾಣುತ್ತೆ ನಿಮ್ಗೆ. ರೈಟ್ ಬರಕ್ ಹೋಗ್ಬೇಡಿ, ಯಾವ್ದೇ ಕಾರಣಕ್ಕೂ ಲೆಫ್ಟ್ ಅಲ್ಲೇ ಇರ್ರಿ. ಆಂಜನೇಯ ದೇವಸ್ಥಾನ ಆದ್ಮೇಲೆ ರೈಟ್ ಬರ್ಬಾರ್ದು, ಲೆಫ್ಟ್ ಬರ್ಬೇಕು. ಹಾ, ಸಾಹಸ ಸಿಂಹಿನಿ ಮಂಜುಳಾ ಅಮ್ಮ ಅವ್ರು ಮಾತಾಡ್ತಾ ಇರೋದು. ಕರೆಕ್ಟ್ ಆಗಿ ಬರ್ತಾ ಇದೀವಿ. ಆಂಜನೇಯ ಸ್ವಾಮಿ ಟೆಂಪಲ್ ಸಿಕ್ಕಿದ್ಮೇಲೆ ನಿಮ್ಗೆ ಲೆಫ್ಟ್ ತಗೋಬೇಕು. ನೀವು ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ. ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಲೆಫ್ಟ್ ತಗೊಳ್ಳಿ ಅಷ್ಟೇ. ಅದನ್ನೇ ಕೆಸ್ಕೋಬೇಡಿ, ನಾನು ಇದೀನಿ. ನಿಮ್ಗೆ ಅಭಿಷೇಕ್ ವೈಬ್ಸ್ ಚಾನೆಲ್ ಇದೆ, ವೈಬ್ಸ್ ಚಾನೆಲ್ ಇದೆ, ತಲೆ ಕೆಸ್ಕೋಬೇಡಿ. ಸ್ವಲ್ಪ ಕುತ್ಕೊಂಡು ರೆಸ್ಟ್ ತಗೊಂಡು ಆಮೇಲಿಂದ ಹತ್ತನ ಫ್ರೆಂಡ್ಸ್. ಸ್ವಲ್ಪ ರೆಸ್ಟ್ ತಗೊಂತೀವಿ. ಎಲ್ಲ ಹೆಂಗ್ ಅನ್ಸ್ತೀವಿ ನಿಮ್ಗೆಲ್ಲ? ಬ್ಯಾಡ್ ಅನುಭವ ಅಲ್ಲಮ್ಮ, ಗುಡ್ ಅನುಭವ, ಭಯಾನಕ ಅನುಭವ. ಲೈಫಲ್ಲಿ ಇದು ಮಿಸ್ಟೀರಿಯಸ್. ಇನ್ಯಾವತ್ತೂ ಆಗಲ್ಲ, ಹಿಂದೇನು ಆಗಿಲ್ಲ.
ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಹಿಂಗ್ ಮೆಟ್ಲ ಎತ್ಕೊಂಡು ಹೋಗೋದು, ಅಲ್ಲಿ ಮೇಲೆ ಲೈಟ್ ಕಾಣ್ತಿದೆ ಅಲ್ಲ, ಅಲ್ಲಿ ನಿಮ್ಗೆ ಅಲ್ಲಿ ಎಂಡ್ ಇರುತ್ತೆ. ಸೂರ್ಯ ಹುಟ್ಟಾಗ ನಿಮ್ಗೆ ಅಲ್ಲಿ ಕಾಣಿಸುತ್ತೆ. ಅದು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಎಲ್ಲ ಆಯ್ ಮಾಡಿ. ನೋಡಿ ಫ್ರೆಂಡ್ಸ್, ಮೇಲೆ ಬಂದಿದ್ದೀವಿ ನಾವೀಗ. ಸೂರ್ಯ ಯಾವ ಕಡೆ ಹೊತ್ತು ಗೊತ್ತಿಲ್ಲ, ನೋಡೋಣ. ಸೂರ್ಯ ಉದಯ ಆಗದೆ ಇವಾಗ ಒಂದು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ನೋಡಿ ಲೈವ್ ಅಲ್ಲಿ ಹೇಗಿದೆ ಅನ್ಬಿಟ್ಟು. ಈ ದೇವಸ್ಥಾನ ಇದು ನೋಡಿ ಫ್ರೆಂಡ್ಸ್, ದೇವಸ್ಥಾನ ಇದು ಶಂಕರಲಿಂಗೇಶ್ವರ ದೇವಸ್ಥಾನ. ಇದು ಶಿವಲಿಂಗ ಇದೆ ಒಳಗಡೆ. ಬೇರೆ ಕಾಪಾಡಪ್ಪ. ನೋಡಿ ಫ್ರೆಂಡ್ಸ್, ಅಲ್ಲೇ ಸೂರ್ಯ ಉದಯ ಆಗಿದೆ ಇಲ್ಲೇನೆ. ಈಗ ವೇಟ್ ಮಾಡ್ತೀವಿ ಸೂರ್ಯ ಉದಯಕ್ಕೆ, ನಾವು ವೇಟ್ ಮಾಡ್ತಾ ಇದ್ದೀವಿ ಇವಾಗ. ಎಲ್ಲ ನೋಡಿ ಇಲ್ಲಿ ಹೆಂಗ ಅನ್ಸ್ತು ಎಲ್ಲಾರ್ಗು? ಸೂಪರ್. ಒಬ್ಬೊಬ್ಬರ ಒಪಿನಿಯನ್ ಹೇಳಿ, ನಿಮ್ ಒಪಿನಿಯನ್ ಹೇಳಿ. ಏನಿಸ್ತಾ ನಿನ್ಗೆ ಮನ್ವಿತ್? ಏನಿಸ್ಲಿಲ್ಲ ನಿಂಗೆ? ಏನಿಸ್ತಮ್ಮ? ಸ್ವಲ್ಪ ಮಾರ್ಗದರ್ಶನ ತಗೊಂಡ್ ಬಂದ್ರೆ ಒಳ್ಳೇದು. ಮಾರ್ಗದರ್ಶನ ಬೇಕು ಅಂದ್ರೆ ಅವ್ರ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸ್ಕ್ರೋಲ್ ಮಾಡ್ತಾ ಇರ್ತೀನಿ. ಅವ್ರು ಫೋನ್ ಮಾಡ್ಕೊಂಡು ಬರ್ಬೋದು ನೀವು. ನೈಟ್ ಟ್ರಕ್ ಮಾಡ್ಬೇಕಾದ್ರೆ ಗೈಡ್ ಜೊತೆ ಬಂದ್ರೆ ಒಳ್ಳೇದು. ಯಾಕಂದ್ರೆ ದಾರಿ ಗೊತ್ತಿರಲ್ಲ, ಬೇರೆ ಮಿಸ್ ರೂಟ್ ಆಗೋ ತರ ಚಾನ್ಸಸ್ ಇರುತ್ತೆ. ಹಾಗಾಗಿ ತಪ್ಪಿಸ್ಕೊಂಡು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿದ್ವಿ. ಆತರ ನೀವು ಎಕ್ಸ್ಪೀರಿಯನ್ಸ್ ಆಗ್ಬಾರ್ದು ಅಂದ್ರೆ ಬೆಟರ್ ಗೈಡ್ ಜೊತೆ ಬನ್ನಿ. ಇಲ್ಲ ನೀವು ಆಲ್ರೆಡಿ ಬಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಬರ್ಬೋದು. ಅದು ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲ ಟಾರ್ಚ್ ಇರಬೇಕು. ಟಾರ್ಚ್ ಮ್ಯಾಂಡೇಟ್ರಿ. ಯಾಕೆಂದ್ರೆ ಇಲ್ಲಿ ಸೂರ್ಯ ಉದಯ ಆಗೋದು ಸ್ವಲ್ಪ ನಿಧಾನ ಆಗಿದೆ, ಹಾಗಾಗಿ ನಿಮಗೆ ಕತ್ಲು ಫೀಲ್ ಆಗುತ್ತೆ. ಸೊ ಟಾರ್ಚ್ ಮ್ಯಾಂಡೇಟ್ರಿ ಇರಲೇಬೇಕು. ಟಾರ್ಚ್ ಇದ್ರೆ ಒಳ್ಳೇದು. ಇವ್ನಿಗೆ 3 ವರ್ಷ, ಇವನ್ ಫಸ್ಟ್ ಟ್ರಕ್ಕಿಂಗ್ ಇದು. ಫುಲ್ ಬೆಟ್ಟ ಇವನ್ ಒಬ್ಬನೇ ನಡ್ಕೊಂಡ್ ಬಂದಿದ್ದಾನೆ. ಯದು ವೀರ್, ಯದು ವೀರ್, ಯದು ವೀರ್, ಯದು ವೀರ್, ಯದು ವೀರ್. ನೋಡಿ ಫ್ರೆಂಡ್ಸ್, ಇಲ್ಲೇ ಉದಯ ಆಗೋದು. ವೆಯ್ಟ್ ಮಾಡ್ತಾ ಇದೀವಿ, ನೀವು ನಮ್ಮ ಜೊತೆ ವೆಯ್ಟ್ ಮಾಡಿ.
तुम छुपा ना सकोगे मैं वो राज हूँ, तुम भुला ना सकोगे वो अंदाज हूँ। गूंजता हूँ जो दिल में तो हैरान हो क्यों, मैं तुम्हारे ही दिल की तो आवाज हूँ। सुन सको तो सुनो धड़कनों की ज़बान, मैं यहाँ हूँ, यहाँ हूँ, यहाँ हूँ, यहाँ। कैसी सरहदें कैसी मजबूरियाँ, मैं यहाँ हूँ, Your song again. I love you, Madhu. I love you too. Mom, dad, and that. अभी आगे फोटो ತೆಗೆದು ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ, ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ, ಮುಖವಾಡದ ಬದುಕೇತಕೆ ನಾವು ಹೋಗೋ ದಾರಿ ಎಲ್ಲ ಕಲ್ಲು ಮುಳ್ಳು, ಹೂವು ಯಾರು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಕ್ಕ ತಂಗಿದು ಇದಿದೆ. ಹಾಂ ಏನಿದೆ ಹೇಳಮ್ಮ? ಅಕ್ಕ ತಂಗಿ ಅದಕ್ಕೆ ಹೋಯ್ತಾ ಇದ್ದೀವಿ ಈಗ. ನೋಡೋಣ ಮುಂದೆ. ನೋಡಿ ಅಲ್ಲಿ ದೇವಸ್ಥಾನ ಇರೋ ದೇವಸ್ಥಾನದಿಂದ ಹಿಂಗೆ ಬರ್ಬೇಕು, ಹಿಂಗೆ ಹಿಂಗೆ ಬಂದು ಹಿಂಗೆ ಅದೇ ಭೂಮಿ ಅದೇ ಬಾನು ಈ ನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ನನ್ನ ಮೋಡ ನನ್ನ ಹಾಡು ನನ್ನ ಕನಸೆ ಒಮ್ಮೆ ನೋಡು, ನನ್ನ ಚೆಲುವಿನ ಸಬ್ಸ್ಕ್ರೈಬ್ ದ ಚಾನಲ್. ಅವಾಗ ಎಲ್ಲ ಆಕ್ಟಿವ್ ಎಲ್ಲ ಅದು ಹೊಸ ನ್ಯೂ ಇದು ಹಾಕಿದಾಗ ಅವ್ರಿಗೆ ಹೋಗುತ್ತೆ, ಇಲ್ಲಾಂದ್ರೆ ಹೋಗಲ್ಲ. ಹೂ ಬಿಡೋದು ಬಾಟ್ಲು ಫೋಟೋಗಳು. ಉದಯ ಕಿರಣ ಸೆಳೆದಾಗ ಹೂವ ಹನಿಯು
ಅಕ್ಕ ತಂಗಿ ಕೆರೆ ನೋಡಕ್ ಹೋಗಿ ಎಲ್ಲೆಲ್ಲ ಹೋಗ್ಬಿಟ್ಟಿದ್ವಿ ನಾವು. ಒಳ್ಳೆ ಅಕ್ಕ ತಂಗಿ ಒಳ್ಳೆ ನೋಡಕ್ ಹೋಗಿ ಏನು ಎಕ್ಸ್ಪೀರಿಯನ್ಸ್ ಇದೆ, ಸೂಪರ್ ಆಗಿದೆ, ಥ್ರಿಲ್ಲಿಂಗ್ ಆಗಿದೆ. ಎಲ್ಲರೂ ಬನ್ನಿ, ಈ ಥ್ರಿಲ್ಲಿಂಗ್ನ ಅನುಭವಿಸಿ. ಯಾರಿಗುಂಟು ಯಾರಿಗಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಎಲ್ಲ ಟ್ರಕ್ಕಿಂಗ್ದು ನಿಮಗೆ ವೀಡಿಯೋ ಮಾಡಿ ಹಾಕ್ತೀವಿ ಯೂಟ್ಯೂಬ್ ಚಾನಲ್ನಲ್ಲಿ. ಫ್ಯಾಮಿಲಿ ಚಾನಲ್ ಇದು. ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಬರ್ಬೋದು, ನೀವೇನು ತಲೆ ಕೆಡಿಸ್ಕೋಬೇಡಿ. ಅದೇ ಬೆಳಿಗ್ಗೆ ಬನ್ನಿ ಅಷ್ಟೇ. ರಾತ್ರಿ ಬಂದು ಚಿರತೆಗಿರ್ತೆ ಎತ್ಕೊಂಡ್ರೆ ನಾನು ಜವಾಬ್ದಾರಿ ಇಲ್ಲ. ನೋಡಿ ಇಲ್ಲಿ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂದರೆ, ನಿಮಗೆ ಅಕ್ಕ ತಂಗಿ ಕೊಳ ಅಂತ ಹೇಳ್ತಾರೆ. ಸೊ ಇಲ್ಲಿದೆ, ಬನ್ನಿ ಹಂಗೆ ಮುಂದೆ. ಇಲ್ಲಿಂದ ನಿಮಗೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ ನೋಡಿ. ಇಲ್ಲಿ ಬಂದರೆ ಸೊ ನೋಡಿ ಯಾವ ಥರ ಇದೆ ಸೀನ್. ಫ್ರೆಂಡ್ಸ್, ಇದನ್ನು ಅಕ್ಕ ತಂಗಿ ಕೊಳ ಅಂತ ಕರೀತಾರೆ. ಇದನ್ನು ಅಲ್ಲಿ ಕಾಣಿದೆ ನಿಮಗೆ, ಅದೇ ಅಕ್ಕ ತಂಗಿ ಕೊಳ ಅಂತಂದರೆ. ನೋಡಿ ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮ ಸ್ವಲ್ಪ ವಾಯ್ಸ್ ಬರ್ತಾಯಿಲ್ಲ ಚಳಿಗೆ, ದರಗೆತ್ಕೊಬಿಡಿ. ಚೆನ್ನಾಗಿ ಬರ್ತದೆ. ನಿಂತ್ಕೊಳ್ಳಿ, ಎಲ್ಲ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಈ ಕಡೆ ಬಾ. ಮುಂದಕ್ಕೆ ಬಂದರೆ ಬೈಲು, ಎಲೆಂಬನ್ ಬೈಲು ಅಂತ ಐತೆ ಮೇಲ್ಗಡೆ. ಅವ್ರು ಆಳ್ವಿಕೆ ಮಾಡಿರೋ ಜಾಗ. ಅವ್ರು ಸ್ನಾನ ಮಾಡೋ ಸೊಡೆ ಐತೆ. ಆಮೇಲೆ ಅಕ್ಕ ತಂಗಿದ್ರ ಕೊಡ ಐತೆ. ಮಾವಿನ ಮರದ ಕೋಟೆ ಅಂತ ಐತೆ. ಅದು ಒಂದು 3 ಜನ ತಬ್ಬಬೇಕಂತೆ ಆ ಮಾವಿನ ಮರನ. ಅದು ಇಲ್ಲೆಲ್ಲೂ ಇಲ್ವಂತೆ. ಮಾವಿನ ಮರದ್ದು ಮಾವಿನಕಾಯಿ ಇಷ್ಟು ದಪ್ಪ ಐತಂತೆ ಅಷ್ಟೇ. ಅದು ಜಾಸ್ತಿ ಇಷ್ಟೇ ಹಪ್ಪದೊಳಗೆ ಅದು ಅಷ್ಟು ಚೆನ್ನಾಗಿರ್ತದಂತೆ. ಅದು ಕೋತಿಗಳು ಎಲ್ಲೂ ಬಿಡಲ್ವಂತೆ, ಎಲ್ಲ ತಿನ್ಕೊಂತವಂತೆ. ಎಲ್ಲ ಯಾವಾಗಲೂ ಇದೇ ಸೇರ್ಕೊಂತಾವಲ್ಲ, ತಿನ್ಬಿಡ್ತವೆ. ಅದೇ ಅವ್ರು ಮಾಡಿರೋದು, ಅವ್ರು ಓಡಾಡಿರೋ ಜಾಗಗಳೆಲ್ಲ ಹೋಗಿ ನೋಡ್ಬೋದು ಮೇಲ್ಗಡೆ ಬಂದರೆ. ಎಷ್ಟು ಒಂದು 3 ಕಿಲೋಮೀಟ್ರ್ ಐತದ ಆ ಬೈಲಲ್ಲಿ ಓಡಾಡಬೇಕು ಅಂದರೆ. ಕೋಟೆ ಕಟ್ಟಿರೋದು ಚೌಡ್ರು ಕಾಲದಲ್ಲಿ ಕಟ್ಟಿರೋದು, ಕೆಂಪೇಗೌಡರು ಆಳ್ವಿಕೆ ಮಾಡಿರೋದು. ಅವ್ರದ್ದು ಹುಟ್ಟಿರೋದು ಜಾಗ ಇದು ಅಂತೆ. ಅವರು ಆಳ್ವಿಕೆ ಮಾಡಿರೋದು ಇದಂತೆ. ಅವರು ಸಖತ್ತು ಒಬ್ಬ ಬಡಸ್ತಾನಂತೆ ಅವ್ರಿಗೆ. ಅವರು ಎಲ್ಲ ಅವರಮ್ಮ ಕೂಲಿ ಮಾಡ್ಕೊಂಡು ಬಂದು ಊಟ ಕೊಡಬೇಕಾಯ್ತಂತೆ. ಪರ್ಕೆ, ಅದೇ ಕೊಡ್ತಲ್ಲ ಪರ್ಕೆ, ಅದು ಕುಯ್ದುಬಿಟ್ಟು ಅವ್ರನ್ನ ಮಾರಕ್ಕೆ ಅಂದ್ಬಿಟ್ಟು ತಗೊಂಡೋಯ್ತಾ ಇರಂತೆ ಅವರಮ್ಮ. ಆ ಪರ್ಕೆ ಏನು ಮಾಡ್ತಂತೆ, ಮಳೆ ಬಂದ್ಬಿಟ್ಟು ಪರ್ಕೆ ಕೊಚ್ಕೊಂಡು ಹೊಂಟೋಗ್ಬಿಡ್ತಂತೆ. ಆ ಕೊಟ್ಕೊಂಡು ಹೊಂಟೋದ್ಮೇಲೆ ತೊರೊಳಗೆ ಹೊಂಟೋದ್ಮೇಲೆ ಅಮ್ಮ ಅಂತ ಬಂದಾಗ ಹೇಳ್ತಂತೆ, ಮಗ ಪರ್ಕೆ ಕೊಚ್ಕೊಂಡು ಹೊಂಟೋಗ್ಬಿಟ್ಟವೆ ಹುಡುಗಪ್ಪ, ಇವಾಗ ಸಾಯಂಕಾಲ ಊಟ ಇಲ್ಲ, ಪರ್ಕೆ ಹುಡಿಕೊಂಡು ಹೋಗು ಅಂತ ಹೋಗಿದ್ದಕ್ಕೆ ಕೆಂಪೇಗೌಡ ಏನು ಮಾಡಿದ್ರೆ, ಚಿಕ್ಕ ಹುಡುಗ ಅಂತಲ್ಲ, ಅವಾಗ ತೊರೆ ಒಳಗೆ ಅದನ್ನ ಹುಡಿಕೊಂಡು ಹೋದ್ರಂತೆ. ಅದು ಹುಡಿಕೊಂಡು ಹೋದಾಗ ಅದು 7 ಪರ್ಕೆನೂ 7 ಕೊಪ್ಪರಿಕೆ, ಗೊತ್ತಾ ಕೊಪ್ಪರಿಕೆ ಅಂತ ಅನ್ನೋದು, ಅದು ಬೆಲ್ಲ ಕಾಯಿಸ್ತಾರಲ್ಲ ಆ ಥರ ಕೊಪ್ಪರಿಕೆ. ಅದು 7 ಕೊಪ್ಪರಿಕೆಗೂ 7 ಪರ್ಕೆ ತಗೊಳಕೊಂಡಿದ್ವಂತೆ. ಆ ಫುಲ್ಲು 7 ಕೊಪ್ಪರಿಕೆನೂ ಅವರಿಗೆ ಬಂಗಾರ ಸಿಕ್ಕಿದಂತೆ. ಅವ್ರಿಗೆ ಅಲ್ಲಿಂದ ಈಜಕ್ಕಂತೆ ಕೆಂಪೇಗೌಡರು ಈ ಥರ ಎಲ್ಲ ತಾವು ದುರ್ಗಗಳು ಮಾಡ್ಕೊಂಡು, ಕೆಂಪೇಗೌಡರು ಆಳ್ವಿಕೆ ಎಲ್ಲ ನಡೆದಿದ್ದು, ಅವರು ರಾಜರಾಗಿದ್ದು ಎಲ್ಲ ಅವಾಗಿನ ಕಾಲದೊಳಗಂತೆ. ಅದು ಅವಾಗ ದುರ್ಗ ಮಾಡಿದ್ದು. ಅವ್ರು 7 ದುರ್ಗ ಮಾಡೋರಂತೆ ಕೆಂಪೇಗೌಡರು. ಫ್ರೆಂಡ್ಸ್, ನೀವು ಇಲ್ಲಿ ಬರ್ತಾ ಇದ್ದೀರ ಅಂದರೆ ಇಂಟ್ರೆಸ್ಟ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಅಂಗಡಿ ಇದೆ. ಎಲ್ಲಲ್ಲಿ ಏನಾದ್ರು ತಗೋಬೇಕು, ಅಂಗಡಿನಲ್ಲಿ ಏನಾದ್ರು ಬೇಕಾದ್ರೆ ಎಲ್ಲ ಸಿಗುತ್ತೆ ಇಲ್ಲಿ ನಿಮ್ಮ ಅಂಗಡಿನಲ್ಲಿ. ನೋಡಿ, ತುಂಬ ಇನ್ಫಾರ್ಮೇಷನ್ನ ಕೊಟ್ಟರು. ಐತೆ, ತುಂಬ ಐತೆ. ನಂಗೆ ಅಷ್ಟೊಂದು ಏನು ಗೊತ್ತಿಲ್ಲ. ಅಂದರೆ ಎಲ್ಲ ನಾವು ಇದ್ದೀವಿ ಇಷ್ಟು ದಿವಸ. ಆ ಮೇಲ್ಗಡೆ ಏನೈತೆ ನಮಗೂ ಸರಿಯಾಗಿ ಜ್ಞಾಪಕ ಇಲ್ಲ. ದೇವಸ್ಥಾನ ಅಷ್ಟೇ ನಾವು ನೋಡಿರೋದು. ಅಲ್ಲಿ ಇದೈತೆ, ಅದು ಆನೆಗುಡ್ಡ ಅಂತ ಐತೆ. ಆ ಕಲ್ಲು ಒಳಗಡೆ ನುಗ್ಗಬೇಕಂತೆ. ಅದು ಒಳ್ಳೆ ವಯಸ್ಸಿದ್ದಂಗೆ ಐತಂತೆ ಒಳಗಡೆ. ನಾವು ಇಷ್ಟು ವರ್ಷ ಆಗೈತೆ, 35 ವರ್ಷ ಆಗೈತೆ ನಾವು ಬಂದಿದ್ದೀವಿ. ಅಲ್ಲಿ ಹೋಗಿ ನಾವು ನೋಡಿಲ್ಲ. ನಮ್ಮ ಹುಡುಗ ಚೆನ್ನಾಗೆಲ್ಲ ಇನ್ಫಾರ್ಮೇಷನ್ನು ಬೇರೆಲ್ಲ ನಮ್ಮ ಹುಡುಗನ ಕರ್ಕೊಂಡೋಗ್ಬಿಟ್ಟು ಎಲ್ಲ ತಗೊಂಡು ವೀಡಿಯೋ ಮಾಡ್ಕೊಂಡು ಯಾವುದಾದ್ರು ಯೂಟ್ಯೂಬಲ್ಲೆಲ್ಲ ಬರ್ತೈತೆ ನೋಡಿರಿ. ಅವರು ಸಂಕಾಲೆ ಬಸವಣ್ಣ ಅಂತೈತೆ. ಇದು 7 ಬಸವಣ್ಣ, 4 ಮೂಲೆಗೂ 4 ಆಂಜನೇಯ ಐತಂತೆ ಈ ಊರಿಗೆ. ಸುತ್ತ ಕೋಟೆ, ಊರಿಗೆಲ್ಲ ಫುಲ್ಲು ಕೋಟೆ ಅಂತ ಹೇಳಿದ್ದು.
ಈಗೆಲ್ಲ ಬಿದ್ದೋಗ್ಬಿಟ್ಟೈತೆ ಕೋಟೆ. ಯಾರು ಬಂದರೂ ಆ ಬಾಗ್ಲೊಳಗೆ ಬರಬೇಕಾಯ್ತಂತೆ. ರೋಡ್ ಇರಲಿಲ್ವಾ ನಡ್ಕೊಂಡು ಬರೋದು. ಆ ಬಾಗ್ಲೈತೆ ನೋಡ್ರಿ ಮುಂದೆ, ಊರಿನ ಮುಂದೆಗಡೆಗಳು ಜಾಗ ನಿಂತ್ಕೊಂತವಲ್ಲ ನೋಡಿ, ಅದು ಬಾಗಿಲು. ಅದು ಬಾಗಿಲು ಹಾಕ್ಬಿಟ್ರೆ ಊರೊಳಿಗೆ ಎಲ್ಲೂ ಜಾಗನೇ ಇರಲಿಲ್ಲಂತೆ. ಅವಾಗೆಲ್ಲ ಫುಲ್ಲು ಊರಂತೆ ಕಣವ ಇದು. ಪಾಳ್ಯಗಾರರು ಅಂತ ಆ ಕಡೆ ಪಾಂಡರೆಕಟ್ಟೆ ಅಂತ ಅದು ಪಾಳ್ಯಗಾರ ಇದ್ದರು. ಆಮೇಲೆ ಅದೇ ನೇಯ್ಗೇರು ಅಂತ ಪ್ರತಿಯೊಂದು ಜಾತಿನೂ ಇದೆ ಅಂತ ಇದ್ದಿದ್ದು. ಪೊಲೀಸ್ ಸ್ಟೇಷನ್ನು ಇಲ್ಲಿ ಕಚೇರಿ ಹಳ್ಳಿ ಮರ ಅಂತ ಇದೆ ನೋಡ್ರಿ, 1000 ವರ್ಷದ ಹಳ್ಳಿ ಮರ ಇದು. ಬಿದ್ದು ಅಷ್ಟು ಉಳ್ಕೊಂಡೈತೆ. ಅಲ್ಲಿ ಕಚೇರಿ ಇತ್ತಂತೆ, ಪೊಲೀಸ್ ಸ್ಟೇಷನ್ನು ಕಚೇರಿ ಎಲ್ಲ ಇವರೆಗೆ ಇತ್ತಂತೆ. ಆಮೇಲೆ ಎಲ್ಲ ಜನ ಆ ಕಡೆ ಹೊಂಟೋದ್ಮೇಲೆ ಪೊಲೀಸ್ ಸ್ಟೇಷನ್ನು ಕುಣಿಗಲ್ಗೆ ಹೊಂಟೈತಂತೆ. ತಾಲೂಕು ಆಫೀಸು ಎಲ್ಲ ಕೆಳಗಡೆ. ಉತ್ತರದುರ್ಗ ಬೆಟ್ಟಕ್ಕೋಸ್ಕರ ಉತ್ತರಿ ಬೆಟ್ಟನಾದರೂ ಅಂತಾರೆ, ಉತ್ತರದುರ್ಗನಾದರೂ ಅಂತಾರೆ. ಇದು ಕುಣಿಗಲ್ಗೆ ಹೋಬಳಿ, ಕುಣಿಗಲ್ ತಾಲೂಕಿಗೆ ಹೋಬಳಿ. ಅದರಿಂದ ಇದು ಎಲ್ಲ ಜನಗಳು ಒಂದು 40 ಮನೆಯವ್ರಿ ಕಣಪ್ಪ. ಎಲ್ಲಂದ್ರೆ ಯಾರು ದುಡಿಮೆ ಇಲ್ಲ ಈ ಊರಾಗೆ, ಏನು ಬೆಳೆಯೋಕ್ಕಾಗಲ್ಲ, ಎಲ್ಲ ತಿನ್ಕೊಂಡ್ಬಿಡ್ತಾರೆ ಪ್ರಾಣಿ ಸೇರ್ಕೊಂಡು. ಅಂದರೆ ಪ್ರಾಣಿಗಳಲ್ಲಿ ಎಲ್ಲ ಐತೆ ಕಣವ. ಚಿರತೆ ಐತೆ, ಕರಡಿ, ನವಿಲು, ಕೋತಿ ಜಾಸ್ತಿ ಐತೆ. ಅದು ಏನು ಬೆಳೆಯೋಕೆ ಬಿಡೋದು, ತಿನ್ಕೊಂಡ್ಬಿಡ್ತದೆ. ನಾವು ಒಂದು ಸ್ವಲ್ಪ ಹೊತ್ತಿರ್ತೀವಿ ಅಷ್ಟೇ. ಅಂತ ಜನಗಳು ಈಗೊಂದು ವರ್ಷ ಆಯಿತು, ಅದೇ ಮಂಡಲ ಕಡೆಯಿಂದ ಪರ್ಮಿಷನ್ ತಗೊಂಡು ಮಾಡ್ಕೊಂಡ್ಬೋದು. ಮಲ್ಲಿಗೆ ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ, ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬಿಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ.
ಕುಂಕುಮ ಭಂಡಾರ. ಕಾಮನ ಬಿಲ್ಲು ರಂಗೋಲಿ ಹಾಸಿದೆ, ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬಿಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಜೊತೆ ನಡೆಯೇ ಮಳೆ ಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ ಹೊಂಬಿಸಿಲೆ ಹೊಂಬಿಸಿಲೆ ರಂಗೋಲಿ ನೀನು ಬಿಡಲೇ ಹೇ ದುಂಬಿ ನೀವು ಹಾಡಿದೆಯ ತುಂಬಿ ಬೆಳ್ಳೆಯ ಮನಸ್ಸಿನ ಸರದಾರ ಬರ್ತಾನೆ ಬರಮಾಡಿ ಮನಸಾರ ಕೈಯಲ್ಲಿ ಕಾರಿದ್ದ ಹಂಬೀರ ಅವನನ್ನ ಬಾಳಿದ ಬಂಗಾರ ಮಳೆ ಬಿಲ್ಲೆ ಜೊತೆ ನಡೆ